ಬಹುಶಃ ಇವತ್ತು ಮುಂಜಾನೆ ನಮ್ಮ ಈ ಪ್ರಕೃತಿ ವಿಕೋಪ ಆಗಿ ಇವತ್ತು 6 ಜನ ಗಾಯಾಳುಗಳು ಅಡ್ಮಿಟ್ ಆಗಿದ್ದರು. ಅದರಲ್ಲಿ 3 ಜನ ನಾವು ಇವತ್ತು ಬಹುಶಃ ನಮ್ಮನ್ನು ಇವತ್ತು ಅಗಲಿದ್ದಾರೆ. ಅದು ನಮ್ಗೆ ಅತಿ ಇವತ್ತು ನೋವು ಮತ್ತು ದುಃಖ ಇದೆ. ಯಾಕೆ ಪ್ರತಿಯೊಂದು ಪ್ರಾಣ ಕೂಡ ಅದರದ ಮಹತ್ವ ಮತ್ತು ಪಾವಿತ್ರತೆ ಇವ ಸಂದರ್ಭ. ಪ್ರಕೃತಿ ವಿಕೋಪ ಅದು ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರೇ ಬಹುಶಃ ಅದನ್ನು ಅದರ ಕೆಲಸ ಆಗಬೇಕಂತ ಎಲ್ಲಿ ಕೂಡ ಆಗಬಾರ್ದು ನಮ್ಮೆಲ್ಲ ಪ್ರಾರ್ಥನೆ. ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಇವರ ನಾಗರಿಕರು, ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ರಾತ್ರಿ ಬಂದು ಇಲ್ಲಿ ಬಹುಶಃ 6ರಲ್ಲಿ 3 ಜನ 6 ಜನ ಕೂಡ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಹುಶಃ ಅದರಲ್ಲಿ 3 ಜನ ಇವತ್ತು ಬದುಕು ಉಳಿದಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಊರವರಿಗೆ ಮತ್ತು ಅಧಿಕಾರಿಗಳಿಗೆ ಬಹುಶಃ ತಮ್ಮ ಕೆಲಸ ಮಾಡೋದಕ್ಕೆ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ಇವತ್ತು ಯಾರು ಇವತ್ತು ಬಹುಶಃ ಬದುಕು ಉಳಿದಿದ್ದಾರ ಬಹುಶಃ ಜಿಲ್ಲಾಧಿಕಾರಿ ಮುಖಾಂತರ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಉಚಿತವಾಗಿ ನಾವು ಸರ್ಕಾರದ ಮುಖಾಂತರ ಕೊಡಲಿಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳನ್ನು ಸೂಚನೆ ಕೊಟ್ಟಿರ್ತಾರೆ. ಯಾರು ಅಗಲಿದ್ದಾರೆ ಅವ್ರಿಗೆ ನಾವು ನಿಯಮ ಪ್ರಕಾರ ಇವತ್ತು ಅವ್ರು ಬೇರೆ ರಾಜ್ಯದವರಾಗಿ ಇಬ್ಬರು ಬೇರೆ ರಾಜ್ಯದವರಾಗಿ ಕೂಡ ನಮಗೆ ಜನ ಮುಖ್ಯ ಇದರಲ್ಲಿ. ಆದ ಕಾರಣ ಅವರಿಗೆ ಕೂಡ ಬಹುಶಃ ಇವತ್ತು ಸರ್ಕಾರ ನಿಯಮಾನುಸಾರ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿಯ ಆ ಒಂದು ಪರಿಹಾರ ಕೊಡ್ತದೆ. ಈಗಾಗಲೇ ಮನೆ ಮುಖ್ಯಮಂತ್ರಿ ಕೆ. ಶಿವಕುಮಾರ್ ಬೆಳಿಗ್ಗೆ ಇದರ ಮಾತಾಡಿಕೊಂಡು ಅದನ್ನು ಸೂಚಿಸಿದ್ದಾರೆ. ನಾವು ಅದನ್ನು ಇವತ್ತು ಕೊಡ್ತೇವೆ. ಮೂರನೇದಾಗಿ ಬಹುಶಃ ಇವತ್ತು ಇಂತಹ ಒಂದು ಪ್ರದೇಶ, ಯಾಕೆ ಇದೆಲ್ಲರಿಗೂ ನಮ್ಮೊಂದು ಎಚ್ಚರಿಕೆಯ ಗಂಟೆ. ಮಳೆ ಇವತ್ತು ಪ್ರಾರಂಭ ಆದದ್ದು ಮಾತ್ರ. ಮತ್ತು ನಮ್ಮ ಮಂಗಳೂರು ಕೆಲವು ಗುಡ್ಡ, ಕೆಲವು ತಗ್ಗು, ಎತ್ತರ ಇದೆಲ್ಲ ಇವರೊಂದು ಜಾಗ್ರಫಿಕಲ್ ಆಗಿ ಬಹುಶಃ ಈ ಒಂದು ಸಮತಟ್ಟದ ಭೂಮಿ ಅಂತಲ್ಲ ಇರುವುದಿಲ್ಲ. ಸೊ ಇಂಥ ಪ್ರದೇಶಕ್ಕೆ ಎಲ್ಲಿದೆ ಈಗ ಆದಷ್ಟು ನಮ್ಮ ಅಧಿಕಾರಿಗಳು ಫಸ್ಟಿಗೆ ಹೋಗಿ ಡೇಂಜರ್ ಸ್ಪಾಟ್ ಯಾವುದಿದೆ ನೋಡಿಕೊಂಡು ಅವರಿಗೊಂದು ಸಂದೇಶ ಕೊಡ್ತಾರೆ. ತಾವು ಇಲ್ಲಿ ಮಳೆಗಾಲದಲ್ಲಿ ಇರಬಾರ್ದು, ಸ್ವಲ್ಪ ವೆಕೆಟ್ ಆಗಿರ್ಬೇಕಂತೇಳಿ. ಎಲ್ಲ ಕಡೆ ನೋಡಲಿಕ್ಕೆ ಅಂತ ಎಲ್ಲ ಆಗುವುದಿಲ್ಲ ಯಾರಿಗೂ ಕೂಡ ಇಷ್ಟು ಮನೆಗಳು. ಸೊ ಇಂಥ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ಮನೆ ಮುಂದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾದ ಪ್ರದೇಶ ಇದ್ದರೆ ಅಥವಾ ಮನೆಯ ಕೆಳಗಡೆ ಅನ್ನೋದು ಹೆಚ್ಚು ಕಮ್ಮಿ ಆಗುವಂಥ ಒಂದು ಮಳೆಗಾಲದ ಇರುವಂತಿದ್ದೆ ಸ್ವಯಂ ಪ್ರೇರಿತವಾಗಿ ಆಲೋಚನೆ ಮಾಡಿಕೊಂಡು ಮಳೆಗಾಲದಿಂದ ಸಂದರ್ಭ ಸ್ವಲ್ಪ ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದೇನಾದರೂ ಸರ್ಕಾರಿ ರಸ್ತೆ ಬದಿ ಇದೆ ಅಥವಾ ಸರ್ಕಾರಿ ಇವತ್ತು ಒಂದು ವ್ಯವಸ್ಥೆ ಬದಿಯಲ್ಲಿ ಇರುವಂಥ ಒಂದು ಡೇಂಜರ್ ಸ್ಪಾಟ್ ಆದರೆ ಅದು ಸ್ಥಳೀಯ ಮುಖಂಡರ ಮುಖಾಂತರ ನಮಗೆ ಜನಪ್ರತಿನಿಧಿ ಮತ್ತು ಸರ್ಕಾರಕ್ಕೆ ಮನವಿ ಕೊಟ್ಟರೆ ಬಹುಶಃ ಅದನ್ನು ಏನಾದರೂ ನಮಗೆ ಅದನ್ನು ಪ್ರಯತ್ನ ಪಡಲಿ, ಅದನ್ನು ಸರಿಪಡಿಸಲಿಕ್ಕೆ ದುರಸ್ತಿಪಡಿಸಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಆಗ್ತದೆ. ಸರ್ಕಾರದ ನಿಯಮ ಏಕೆ ಅಂತ ಹೇಳಿದರೆ ಪಬ್ಲಿಕ್ ಪ್ಲೇಸನ್ನು ಮಾತ್ರ ಸರ್ಕಾರ ದುರಸ್ತಿ ಪಡುವಲ್ಲದೆ ಪ್ರೈವೇಟ್ ಕಾಂಪೌಂಡ್ ಯಾರು ಕೂಡ ಏನು ಕೂಡ ಮಾಡಲಿಕ್ಕೆ ಇವತ್ತು ಆಗುವುದಿಲ್ಲ. ಆದರೂ ಮನೆಗೆ ಇವತ್ತು ಈಗ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಯಾರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಇವತ್ತು ನಮ್ಮ ಪರಿಹಾರ, ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಉಚಿತವಾದ ಚಿಕಿತ್ಸೆ, ಏನು ಮನೆ ಇವತ್ತು ಡ್ಯಾಮೇಜ್ ಆಗಿದೆ ಅದು ಪ್ರತಿಯೊಂದು ಮನೆ ಕೂಡ 1,25,000 ರೂಪಾಯಿಯ ಆ ಒಂದು ಮನೆಯ ಪರಿಹಾರ ಮೊತ್ತವನ್ನು ಕೂಡ ನಾವು ಇವತ್ತು ಕೊಡ್ತೇವೆ. ಇದರಲ್ಲಿ ಕೆಲವು ಬಾಡಿಗೆ ಮನೆಯವರು ಕೂಡ ಇವತ್ತು ಇದ್ದಾರೆ. ಅದಕ್ಕಾಗಿ ನಾವು ಏನು ಮನೆ ಮಾಲೀಕರಿದ್ದಾರೆ ಅವ್ರನ್ನ ಬಹಳ ಸ್ಪಷ್ಟ ಸೂಚಿಸ್ತೇವೆ. ಯಾಕೆಂದರೆ ಏನು ಅನುದಾನ ಕೊಡ್ತೇವೆ ಇದ್ದಂಥ ಮನೆಯವ್ರು ಕೊಡಲಿಕ್ಕೆ ಆಗೋದಿಲ್ಲ, ಮನೆ ಮಾಲೀಕರಿಗೆ ಕೊಡೋದು. ತಕ್ಷಣ ಆ ಮಣ್ಣನ್ನು ರಿಪೇರ್ ಮಾಡಿ ಮತ್ತು ಅವರಿಗೆ ಅದನ್ನು ಕೊಡಬೇಕು, ಇಲ್ಲದ ಅವರು ನಿರ್ಗತಿಗೆ ಆಗುವ ಪರಿಸ್ಥಿತಿ ಆಗ್ತದೆ ಇದರಲ್ಲಿ. ಅದಕ್ಕಾಗಿ ಬಹುಶಃ ಮನೆ ರಿಪೇರಿ ಮಾಡಿ ಅವ್ರಿಗೆ ಕೊಡಬೇಕು, ಮತ್ತೆ ಅವ್ರು ಬಿಟ್ಟು ಹೋಗ್ಬೋದು. ತತ್ಕ್ಷಣ ಅವ್ರಿಗೇನು ಕೂಡ ಮಾಡಲಿಕ್ಕೆ ಆಗುದಿಲ್ಲ. ಅಲ್ಲೇ ತನಕ ಏನು ವ್ಯವಸ್ಥೆ ಮಾಡಬೇಕಂದ್ರೆ ನಾವು ಇವತ್ತು ಮತ್ತೆ ಮೀಟಿಂಗ್ ಮಾಡಿ ಅದರ ಮಂಗಳೂರು ಚರ್ಚೆ ಅವರ ಬಗ್ಗೆ ನಾವು ಯಾವ ರೀತಿಯ ಬಗ್ಗೆ ಆ ಒಂದು ನೋವಿನ ಅವರ ಕುಟುಂಬ ಮತ್ತು ಅವ್ರ ನೋವಿನಲ್ಲಿ ಸಂದರ್ಭದಲ್ಲಿ ನಾವು ಹೇಗೆ ಅವ್ರ ಜೊತೆ ಇರಬೇಕು, ಸರ್ಕಾರ ನಾವು ಜನಪ್ರತಿನಿಧಿ ಅಧಿಕಾರಿಗಳು ಆ ನೋವಿನಿಂದ ಕುಟುಂಬದ ನಾವು ಹೇಗೆ ಇರಬೇಕಂತೇಳಿ ನಾವು ಮತ್ತೆ ಮೀಟಿಂಗ್ ಮಾಡಿ ಅದಕ್ಕೆ ಒಂದು ಯೋಜನೆ ನಾವು ರೂಪಿಸ್ತೇವೆ. ನಿಮಗೆ ಕರಾವಳಿಯ 3 ಜಿಲ್ಲೆಗಳ ಉಸ್ತುವಾರಿ ಕೊಟ್ಟಿದ್ದಾರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದಕ್ಕೆ. ಈಗ 3 ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಯಾವ ರೀತಿಯ ನಿರ್ದೇಶನವನ್ನು ಕೊಟ್ಟಿದ್ದೀರಿ? ಯಾಕಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ಲ್ಯಾಂಡ್ಸ್ಲೈಡ್ ಆಗ್ತಾ ಇದೆ. ಇಲ್ಲ, ಇವತ್ತು ನಮ್ಮ ಮಂಗಳೂರಿನಲ್ಲಿ ಏನು ಇವತ್ತು ಈ ಒಂದು ಲ್ಯಾಂಡ್ಸ್ಲೈಡ್ ಆಗಿ ಇವತ್ತು ಘಟನೆ ನಡೆದಿದೆಯಾ ಇದು ಇಡೀ ಕರಾವಳಿ ಪ್ರದೇಶಕ್ಕೆ ಮತ್ತು ಕೊಡಗು ಕೂಡ ಒಂದು ಸಂದೇಶ, ಎಲ್ಲರಿಗೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಧಿಕಾರಿಗಳು, ಜನಪ್ರತಿ ಸರ್ಕಾರ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಬಹಳಷ್ಟು ಜಾಗೃತಿಯಿಂದ ಇರುವಂಥ ವಿಚಾರ ಇವತ್ತು ಆಗಬೇಕು. ನಾವು ಜನರು ಬಂದು, ಅಧಿಕಾರಿ ಬಂದು, ಪೊಲೀಸ್ ಬಂದು ಅದನ್ನು ಹೋಗುವ ತನಕ ಕೂಡ ಅಲ್ಲಿ ಇದಕ್ಕಿಂತ ಬದಲು ಇಲ್ಲಿ ಸ್ವಲ್ಪ ಡೇಂಜರ್ ಇದೆ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಸೆಲ್ಫ್ ಡಿಸಿಪ್ಲಿನ್ ಆಗಿ ಅರ್ಥ ಮಾಡಿಕೊಂಡು ಬಹುಶಃ ದೂರ ನಿಂತು
ಸರ್ಕಾರಕ್ಕೆ ತಿಳಿಸುವಾಗ ಇಲ್ಲಿ ಸ್ವಲ್ಪ ಡೇಂಜರ್ ಸ್ಪಾಟ್ ಇದೆ ಅಂತೇಳಿ ತಿಳಿಸುವಂಥ ಕೆಲಸ ಕೂಡ ಆಗಬೇಕಾಗ್ತದೆ. ಒಟ್ಟು ಯಾವುದೇ ಏನು ಇದ್ರೂ ಕೂಡ ಪ್ರಕೃತಿ ವಿಕೋಪ ಆಗುವಾಗ ಸರಿದ ಕಡೆಯಲ್ಲಿ ಕೂಡ ಆಗ್ತದೆ, ಡೇಂಜರ್ಸ್ ಏನಾಗದೆ ಇರ್ತದೆ. ಆಗಬಾರ್ದು ನಮ್ಮೆಲ್ಲರ ಪ್ರಾರ್ಥನೆ. ಕ್ಷೇತ್ರದಲ್ಲಿ ಒಂದು ರಿಟರ್ನಿಂಗ್ ವಾಲ್ ಬಿಟ್ಟು ಬರುವಂತ ಆಗಿದೆ, ಯಾರು ಇರಲಿಲ್ಲ ಮನೆಯಲ್ಲಿ, ಮತ್ತೆ ಸಹ ಒಂದು 15-20 ಮನೆಗಳು ಇದರಲ್ಲಿ ಅವರೆಲ್ಲ ವೆಕೆಟ್ ಮಾಡ್ತಾರೆ. ಅಲ್ಲ, ಈಗಾಗಲೇ ನಾನು ಕೂಡ ಇಲ್ಲಿಂದ ಅಲ್ಲಿ ಕೂಡ ಹೋಗ್ತೇನೆ. ನಾನು ಇದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಉಳ್ಳಾಲ ಕಮಿಷನ್ ನಾನು ಇವತ್ತು ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಯಾವುದೇ ಘಟನೆ ಆಗ್ತದೆ ಜನಸಾಮಾನ್ಯ ಬಡವರಿಗೆ ಯಾರಿಂದಲೂ ಕೂಡ ತೊಂದರೆ ಆಗದಂತಹ ಜವಾಬ್ದಾರಿ ಕೆಲಸವನ್ನು ನಾವು ನೋಡಬೇಕು. ಅದು ನಮ್ಮ ತೊಂದರೆ ಆಗದೆ ಯಾರಿಂದಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೋಡಿಸುವಂತ ಜವಾಬ್ದಾರಿ ಅದು ನಮ್ಮ ಅಧಿಕಾರಿಗಳಿಗೆ ಇವತ್ತು ಜವಾಬ್ದಾರಿ ಕೆಲವು ಬಾರಿ ಕೊಟ್ಟಾಗ ಕೆಲವರಿಗೆ ಇವತ್ತು ಏನಾಗಿದೆ ಎಂದು ಆದಾಗ ಅಲ್ಲಿ ಕಟ್ಟಿದೆ. ಮತ್ತು ಇವತ್ತು ಏನು ಮತ್ತೆ ಆಗಿದೆ, ಮತ್ತೆ ನಾವು ಅಲ್ಲಿ ಹೋಗಿ ಅವರಿಗೆ ರಕ್ಷಣೆ ಕೆಲಸ ಮಾಡ್ತೇವೆ. ನಂದು ಸರ್, ಲೋಕಲ್ ಕಾರ್ಪೊರೇಟರ್ ಸಂದೀಪ್ ಗಾಡಿ ಮಾಡಿ ಇದೆ ಆಮೇಲೆ ನಾಲ್ಕು ಹೆಣ್ಮಕ್ಳು ನಮಗೆ ಡ್ರಾಪ್ ಸಿಕ್ಕಿದ್ರು. ಇಬ್ಬರು ಲೈವ್ ಆಗಿ ರೆಸ್ಕ್ಯೂ ಆದ್ರು ಸರ್, ಇಬ್ಬರು ಆಚೆ ಬದಿಯಲ್ಲಿ ಗಂಡ ಹೆಂಡತಿ ಸರ್. ಅದರಲ್ಲಿ ಒಬ್ಬ